ಹಾಯ್, ಎಲ್ರಿಗೂ ನಮಸ್ತೆ. ಧುರಂಧರ್ ಎಂಥ ಅದ್ಭುತ ಸಿನಿಮಾ ಅಂದರೆ, ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳಬೇಕು ಅಂದರೆ ಬೆಂಕಿ ಸಿನಿಮಾ ಗುರು. ಬೆಂಕಿ ಅಂದರೆ ಬೆಂಕಿ, ಅಷ್ಟು ಸೂಪರಾಗಿರೋ ಸಿನಿಮಾ ಇದು. ಬರೀ ಬಾಲಿವುಡ್ ಸಿನಿಮಾ ಅಲ್ಲ, ಇದು ಪಕ್ಕಾ ಒಂದು ಇಡೀ ಭಾರತದ ಸಿನಿಮಾ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ, ಸ್ಕ್ರೀನ್ ಪ್ಲೇ ಸೂಪರಾಗಿದೆ, ಡೈರೆಕ್ಷನ್ನು, ಆ್ಯಕ್ಟಿಂಗ್ ಅದೆಲ್ಲ ಸೆಕೆಂಡ್ರಿ. ನಾವು ಸಾಮಾನ್ಯವಾಗಿ ಮರೆಯೋದೇ ರೈಟಿಂಗು. ಸೂಪರಾಗಿ ರೈಟಿಂಗ್ ಇದೆ, ತುಂಬ ಟೈಟ್ ಮತ್ತು ಫಾಸ್ಟ್. ಸೊ ಪಾರ್ಟ್ 1ನಲ್ಲಿ ಆಯ್ದ ಭಾಗಗಳಿತ್ತು, ಪಾರ್ಟ್ 2ನಲ್ಲಿ ಉಳಿದ ಭಾಗಗಳಿದೆ. ಅದನ್ನು ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿ ಸಖತ್ತಾಗಿ ಒಳ್ಳೆ ಸ್ಕ್ರೀನ್ ಪ್ಲೇ, ಸೂಪರಾಗಿತ್ತು ಸ್ಕ್ರೀನ್ ಪ್ಲೇ ಮಾತ್ರ. ರೈಟಿಂಗಿಗೆ ನೀವು ಫುಲ್ ಮಾರ್ಕ್ಸ್, ಔಟ್ ಆಫ್ ಮಾರ್ಕ್ಸ್ ಕೊಡಲೇಬೇಕು. ನೆಕ್ಸ್ಟ್ ಬಂದು ಡೈರೆಕ್ಷನ್ನು ಭಯಂಕರವಾಗಿತ್ತು. ಅವರು ಎರಡನೇ ಸಿನಿಮಾ, ಆದಿತ್ಯ ಧರ್ದ ಎರಡನೇ ಸಿನಿಮಾ ಅಂತ ನಿಮ್ಗೆ ಅನಿಸೋದೇ ಇಲ್ಲ. ಸುಮ್ಮನೆ 10 ಸಿನಿಮಾ ಮಾಡೋ ಬದಲಿಗೆ ಈ ಥರದ್ದೊಂದು 2 ಸಿನಿಮಾ ಮಾಡಿಬಿಟ್ರೆ ಸಾಕು. ಅಂದರೆ ಈ ಇಂಡಿಯನ್ ಸಿನಿಮಾ ಏನಾದರೂ ಇತಿಹಾಸದಲ್ಲಿ ಈ ಧುರಂಧರ್ ಮತ್ತು ಊರಿ ಎರಡೂ ಸಿನಿಮಾಗಳು ಬಹಳ ಪ್ರಮುಖವಾಗಿರುವಂಥ ಪ್ಲೇಸನ್ನು ತಗೊಳ್ಳುತ್ತೆ. ತುಂಬ ಚೆನ್ನಾಗಿ ಸಿನಿಮಾ ಇದೆ. 4 hour ನಿಮಗೆ ಹೋಗಿದ್ದೇ ಗೊತ್ತಾಗೋದಿಲ್ಲ. ಆಮೇಲೆ ನಿಮಗೆ ಕ್ಲೈಮ್ಯಾಕ್ಸ್ ಅಂತೂ ಸಖತ್ತಾಗಿದೆ. ಖುಷಿಯಾಗ್ಬಿಡ್ತೀವಿ ನಾವು ಕ್ಲೈಮ್ಯಾಕ್ಸ್ ನೋಡುವಾಗ. ಎಷ್ಟು ವಿಜುವಲ್ಸು, ಎಷ್ಟು ಸಿಳ್ಳೆಗಳು ಥಿಯೇಟ್ರಲ್ಲಿ ಅಂದರೆ 4 hour ಮುಗಿದು ಎಂಡ್ ಕಾರ್ಡ್ ಬಂದರೂ ಜನ ಇದ್ದಿರಲಿಲ್ಲ. ಅಷ್ಟು ಅದ್ಭುತವಾಗಿರುವಂಥ ಕ್ರಾಫ್ಟ್ ಇದು. ಆಮೇಲೆ ಆ್ಯಕ್ಟಿಂಗ್ ವೈಸ್ ನಿಮಗೆ, ನಾವು ಕತೆ ಬರಿತೀವಿ, ಎಲ್ಲ ಮಾಡ್ತೀವಿ, ಅಲ್ಲಿ ಕತೆಗೆ ತಕ್ಕಂಥ ಆರ್ಟಿಸ್ಟ್ ಸೆಲೆಕ್ಷನ್ ಇದೆಯಲ್ಲ, ಅದರಲ್ಲಿ ಔಟ್ ಆಫ್ ಔಟು. ರೈಟಿಂಗ್ ಔಟ್ ಆಫ್ ಔಟು, ಡೈರೆಕ್ಷನ್ ಔಟ್ ಆಫ್ ಔಟು, ಮ್ಯೂಸಿಕ್ ಸೂಪರ್. ಆವಾಗವಾಗ ಬರೋ ಹಿಂದಿಯ ಹಳೆ ಹಾಡುಗಳು ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಅಂತೂ ನಾನು ಹೇಳಬಾರ್ದು, ಅದು ನೀವೇ ಥಿಯೇಟ್ರಲ್ಲಿ ನೋಡಿ. ಬೆಸ್ಟ್ ಸಿನಿಮಾ ಇತ್ತೀಚೆಗೆ ನಾವು ನೋಡಿರೋದ್ರಲ್ಲಿ ಒನ್ ಆಫ್ ದ ಬೆಸ್ಟ್ ಸಿನಿಮಾ ಇದು. ಒಂದು ಇಂಡಿಯನ್ ಸಿನಿಮಾ ಇಂಡಸ್ಟ್ರೀಲಿ ಇದೊಂದು ಮೈಲ್ ಸ್ಟೋನ್ ಆಗಿರುವಂಥ ಒಂದು ಸಿನಿಮಾ. 100% ತುಂಬ ಚೆನ್ನಾಗಿದೆ ಸಿನಿಮಾ. ಒಬ್ಬೊಬ್ಬರದ್ದು ಕ್ಯಾರೆಕ್ಟರ್ಗಳು, ಅದನ್ನು ಡಿಸೈನ್ ಮಾಡಿರೋ ರೀತಿ, ಅವರ ಆ್ಯಕ್ಟಿಂಗು, ಪರ್ಫಾರ್ಮೆನ್ಸ್ ಎಲ್ಲರದ್ದು ಬೆಂಕಿ ಬಿರುಗಾಳಿ. ಸಖತ್ತಾಗಿರೋ ಸಿನಿಮಾ, ಯಾರೂ ಮಿಸ್ ಮಾಡಿಬಿಡಿ. ಸಿನಿಮಾನ ಒಳ್ಳೆ ಥಿಯೇಟ್ರಲ್ಲಿ ನೋಡಿದ್ರೆ ಒಳ್ಳೆ ಮಜಾ ಕೊಡುವಂಥ ಸಿನಿಮಾ. ಒಳ್ಳೆ ಸೌಂಡ್ ಎಫೆಕ್ಟು, ಮಸ್ತಾಗಿದೆ ಸಿನಿಮಾ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ. ಧುರಂಧರ್ 2 ಈ ಸಿನಿಮಾ ಯಾರೂ ಮಿಸ್ ಮಾಡಲೇಬಾರ್ದು. ನಿಮಗೆ ಅಲ್ಲಲ್ಲೇ ಸಿನಿಮ್ಯಾಟಿಕ್ ಅನಿಸಿದ್ರು ಕೂಡ ಮಧ್ಯ ಮಧ್ಯದಲ್ಲಿ ನಮಗೆ ರಿಯಲಿಸ್ಟಿಕ್ ಮತ್ತು ಸಿನಿಮ್ಯಾಟಿಕ್ ಎರಡು ಮಿಕ್ಸ್ ಮಾಡಿ ಬ್ಲೆಂಡ್ ಮಾಡಿದ್ದಾರೆ. ಓಕೆ, ನಮಗೆ ಗೊತ್ತಿರೋ ವಿಷಯಗಳು, ಈ ಸರ್ಕಾರ ಬದಲಾವಣೆ ಆಗುತ್ತೆ ಅದರದ್ದು, ನೋಟ್ ಬ್ಯಾನ್ದು, ಅದನ್ನು ತುಂಬ ಚೆನ್ನಾಗಿ ರಿಯಲಿಸ್ಟಿಕ್ಕಾಗಿ ಬ್ಲೆಂಡ್ ಮಾಡಿ. ಆಮೇಲೆ ನಾವು ಇದನ್ನು ಪೇಪರಲ್ಲೆಲ್ಲ ಓದಿದ್ದೀವಿ, ನೋಟ್ ಬ್ಯಾನ್ ಆದಾಗ ಏನೇನು ರಿಫ್ಲೆಕ್ಟ್ ಆಗಿತ್ತು ಪೊಲಿಟಿಕಲಿ ಅಂತ. ಅದೆಲ್ಲ ತುಂಬ ಚೆನ್ನಾಗಿ ಅದರಲ್ಲಿ ತೋರಿಸಿದ್ದಾರೆ. ಇಡೀ ಸಿನಿಮಾ ತಂತ್ರ, ಪ್ರತಿತಂತ್ರ, ರಾಜಕೀಯ, ದೇಶಾಭಿಮಾನ, ಆಮೇಲೆ ಹೆಂಗೆ ವರ್ಕ್ ಮಾಡುತ್ತೆ, ICC ಹೆಂಗೆ ವರ್ಕ್ ಮಾಡುತ್ತೆ, ಇದನ್ನೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ದಯವಿಟ್ಟು ಯಾರೂ ಸಿನಿಮಾ ಮಿಸ್ ಮಾಡಬೇಡಿ. ಸೂಪರಾಗಿದೆ, ಜಸ್ಟ್ ಭಯಂಕರವಾಗಿದೆ. ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಸೂಪರಾಗಿದೆ ಸಿನಿಮಾ.